ಬಸ್ಸಲ್ರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಜಸ್ಟ್ ಇನ್ನು ಗೈಸ್ ನಮ್ಮ ಆರ್ ಸಿ ಬಿ ರಿಟೆನ್ಷನ್ ಅಲ್ಲಿ ರಿಟರ್ನ್ ಆಗಿರುವಂತ ಪ್ಲೇಯರ್ಸ್ ಗಳಲ್ಲಿ ಎಷ್ಟು ಬರ್ತಾ ಇರೋದು ಅಂತ ಹೇಳ್ಬೋದು. ನಮ್ಮ ಆರ್ ಸಿ ಬಿ ಯಾರ್ಯಾರನ್ನ ರಿಟರ್ನ್ ಮಾಡಿರೋದು, ಅದೇ ರೀತಿ ಯಾರ್ಯಾರನ್ನ ರಿಲೀಸ್ ಮಾಡಿರೋದು. ಮೇನ್ ಅಕೌಂಟ್ ರಿಲೀಸ್ ಅಲ್ಲಿ ಮೋಸ್ಟ್ ವಾಂಟೆಡ್ ಏನಪ್ಪಾ ಅಂತ ಹೇಳಿದ್ರೆ ನಮಗೆ ಬೇಕಾಗಿರುವಂತ ಪ್ಲೇಯರ್ಸ್ ಗಳನ್ನ ಇಟ್ಕೊಂಡು ನಮ್ಮ ಆರ್ ಸಿ ಬಿ ಬ್ಯಾಡ್ದಿರುವಂತ ಪ್ಲೇಯರ್ಸ್ ಗಳನ್ನ ಬಿಟ್ಟಿದೆ. ನಮ್ಮ ಆರ್ ಸಿ ಬಿಗೆ ತಕ್ಕ ಇರುವಂತ ನಮ್ಗಂತೂ ಅವರೇ ಬೇಕಾಗಿತ್ತು. ಅಂದ್ರೆ ಮೇನ್ ಹಾಕೊಂಡು ಒಂದೆರಡು ಜನ ಪ್ಲೇಯರ್ಸ್ ಗಳನ್ನ ನಮ್ಮ ಆರ್ ಸಿ ಬಿ ಬೇಕಂತ ಹೇಳಿ ಬಿಟ್ಟಿದ್ದು, ಅಥವಾ ಇಲ್ಲಿ ಒಬ್ಬ ಪ್ಲೇಯರ್ ನ ಯಾಕೆ ರಿಟರ್ನ್ ಮಾಡಿದೆ ಅಂತಾನೂ ಗೊತ್ತಾಗ್ತಿಲ್ಲ. ಅದು ಯಾರು, ಅದೇ ರೀತಿ ನಮ್ಮ ಆರ್ ಸಿ ಬಿ ಯಾರ್ಯಾರನ್ನ ರಿಟರ್ನ್ ಮಾಡಿದೆ, ಅದೇ ರೀತಿಯಾಗಿ ಎಷ್ಟು ಕೋಟಿನ ಇಟ್ಕೊಂಡು ನಮ್ಮ ಆರ್ ಸಿ ಬಿ ಇವಾಗ IPL ನಲ್ಲಿ ಆಪ್ಷನ್ ಗೆ ಹೋಗುತ್ತೆ ಅನ್ನೋದನ್ನ ತಿಳ್ಸ್ಕೊಳ್ಲಿಕ್ಕೆ ಈ ವಿಡಿಯೋ ಮಾಡಿರೋದು. ಅದಕ್ಕೂ ಮೊದಲಿಗೆ ಚಾನಲ್ ಒಂದು ವಿಸಿಟ್ ಮಾಡ್ತಾ ಸಬ್ಸ್ಕ್ರೈಬ್ ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆನ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಂಡು ಅಂತ ಹೇಳ್ತಾ ನಮ್ಮ ಮಾಡೋಂತ ಹೇಳೋದು ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಎಷ್ಟೇ ಹೋಗೋದಾದ್ರೆ ನಮ್ಮ ಆರ್ ಸಿ ಬಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಜಸ್ಟ್ ಇನ್ನು 5 ಗಂಟೆಯಿಂದ ಅಂತೂ ಎಲ್ಲಾ ಟೀಮ್ಸ್ ಗಳದಂತೂ 100% ಎಲ್ಲ ರಿಟೆನ್ಷನ್ ಅಲ್ಲಿ ರಿಲೀಸ್ ಪ್ಲೇಯರ್ಸ್ ಗಳ ಲಿಸ್ಟ್ ಅಂತೂ ಕೊಡ್ಲೇಬೇಕು ಅಂತ ಹೇಳೋ ಫೈನಲ್ ಆಗಿತ್ತು. ಅದೇ ರೀತಿಯಾಗಿ ಎಲ್ಲ ಟೀಮ್ಸ್ ಗಳು ಕೊಟ್ಟಿರೋದು. ಒಂದೇ ಟೀಮ್ ಅಂತೂ ಮಾಡ್ಲಿಕ್ಕೂ ಆಗಲ್ಲ, ಯಾಕಪ್ಪ ಅಂತ ಹೇಳಿದ್ರೆ 10 ಟೀಮ್ಸ್ ಗಳು ಇರೋದ್ರಿಂದ. ಅದಕ್ಕಾಗಿ ಇವತ್ತು ನಮ್ಮ ಆರ್ ಸಿ ಬಿ ಒಂದು ಹೇಳ್ತೇನೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಆಲ್ ಟೀಮ್ಸ್ IPL ನ ಎಲ್ಲ ಟೀಮ್ಸ್ ಗಳು ಯಾರ್ಯಾರು ಟ್ರೇಡ್ ಆಗಿರೋದು, ಟ್ರೇಡಿಂಗ್ ಅಲ್ಲೂ ಸಿಕ್ಕಾಪಟ್ಟೆ ಸುದ್ದಿ ಆಗ್ತಾ ಇರೋದು, ಅದೇ ರೀತಿ ಯಾರ್ಯಾರು ಟ್ರೇಡ್ ಆಗಿರೋದು, ಅದೇ ರೀತಿ ಎಲ್ಲ ಟೀಮ್ಸ್ ಗಳ ರಿಲೀಸ್ ಪ್ಲೇಯರ್ಸ್ ಗಳ ಲಿಸ್ಟ್, ಅದೇ ರೀತಿಯಾಗಿ ಎಲ್ಲವನ್ನ ತಿಳಿಸ್ಕೊಡ್ತೇನೆ ಮತ್ತೊಂದು ವಿಡಿಯೋದಲ್ಲಿ. ಅದೇ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ನಮ್ಮ ಆರ್ ಸಿ ಬಿ ಯಾರ್ಯಾರನ್ನ ರಿಟರ್ನ್ ಮಾಡಿದೆ ಅಂತ. ಮೊದಲೇದಾಗಿ ಎಸ್ ನಮ್ಮ ಆರ್ ಸಿ ಬಿ ರಿಟರ್ನ್ ಮಾಡಿರೋಲ್ಲಿ ಮೊದಲೇದಾಗಿ ಆಗ್ತಾರೆ ಎಸ್ ನಮ್ಮ ಕ್ಯಾಪ್ಟನ್ ಆಗಿರುವಂತ ರಜತ್ ಪಟಿದಾರ್ ಅವರು, ವಿರಾಟ್ ಕೊಹ್ಲಿ, ಯಶ್ ದಯಾಲ್ ಅವರು, ಪಿಲ್ಸೋಟ್ ಜಿತೇಶ್, ಜಾಶ್ ಹೆಜಲ್ವುಡ್, ರಸಿಕ್ ಸಲಾಮ್ದಾರ್. ಇದು ಒಂದು ನನ್ನ ಪ್ರಕಾರ ರಸಿಕ್ ಸಲಾಮ್ದಾರ್ ಅವರು 6 ಕೋಟಿಗೆ ಅಷ್ಟೊಂದು ವರ್ತ್ ಇರ್ಲಿಲ್ಲ. ಒಂದ್ ಪರ್ಫಾರ್ಮೆನ್ಸ್ ಕೂಡ ನನ್ನ ಪ್ರಕಾರ ಅಷ್ಟೊಂದು ಒಳ್ಳೇದಾಗಿ ಇರ್ಲಿಲ್ಲ ಅಂತ ಅನಿಸ್ತಾ ಇತ್ತು. ಸುರೇಶ್ ಶರ್ಮಾ, ಕೃಣಾಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್, ಸ್ವಪ್ನಿಲ್ ಸಿಂಗ್, ಟೀಮ್ ಡೇವಿಡ್, ರೋಮಿಯೋ ಶೆಫರ್ಡ್, ನುವನ್ ತುಷಾರ್, ಜೋಕೋ ಬೆತಲ್, ದೇವದತ್ ಪಡಿಕಲ್, ಅಭಿನಂದನ್ ಸಿಂಗ್. ಇಷ್ಟು ಜನ ನಮ್ಮ ಆರ್ ಸಿ ಬಿ ಇಲ್ಲಿ ರಿಟರ್ನ್ ಆಗಿರೋದು ಅಂತಾನೆ ಹೇಳ್ಬೋದಾಗಿದೆ. ಇಲ್ಲಿ ಒಂದು ಕನ್ವಿನ್ಸಿಂಗ್ ಏನಪ್ಪಾ ಅಂತ ಹೇಳಿದ್ರೆ ರಸಿಕ್ ಸಲಾಮ್ದಾರ್ ಅವ್ರನ್ನ ನನ್ನ ಪ್ರಕಾರ ರಿಟರ್ನ್ ಮಾಡಬಾರ್ದಾಗಿತ್ತು ಅಂತ ಅನಿಸ್ತಾರೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಏನ್ ಮಾಡ್ಲಿಕ್ಕೆ ಬರಲ್ಲ, ರಿಟರ್ನ್ ಮಾಡಾಗಿದೆ. ನೋಡ ಯಾವ ರೀತಿ ಆಟ ಆಡ್ತಾರೆ ಅಂತ. ರಸಿಕ್ ಸಲಾಮ್ದಾರ್ ಅದು ಕೂಡ 6 ಕೋಟಿಗೆ ರಿಲೀಸ್ ಮಾಡ್ಕೊಂಡು ನನ್ನ ಪ್ರಕಾರ ಮತ್ತೆ ಬೈ ಮಾಡ್ಬೋದಾಗಿತ್ತು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಆದ್ರೆ ಅದೊಂದು ಮಳ್ ಮಾಡೋದಷ್ಟೇ ಬಿಟ್ಟೆ. ಇವಾಗ ನೋಡ್ತಾ ಇರೋ ಮಟ್ಟಿಗೆ ರಿಲೀಸ್ ಯಾರ್ಯಾರನ್ನ ಮಾಡಿರೋದು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ನೋಡ್ತಾ ಇರೋ ಮಟ್ಟಿಗೆ ಫಸ್ಟ್ ಅಲ್ಲಿ ಬರ್ತಾರೆ. ಫಸ್ಟ್ ಹೆಸರೇ ಇತ್ತು ಗೈಸ್, ಲಿಟರ್ ಹೇಳ್ಬೇಕು ಅಂತ ಹೇಳಿದೆ. 8 ಕೋಟಿ ಅಂತೂ ಲಿವಿಂಗ್ಸ್ಟನ್ ಅವ್ರಿಗೆ, 8 ಸಮಥಿಂಗ್ ಕೋಟಿ ಅಂತೂ ಲಿವಿಂಗ್ಸ್ಟನ್ ಅವ್ರಿಗೂ ವರ್ತ್ ಇರ್ಲಿಲ್ಲ. ಅದೇ ರೀತಿಯಾಗಿ ಲಿವಿಂಗ್ಸ್ಟನ್ ಅವ್ರ ಪರ್ಫಾರ್ಮೆನ್ಸ್ ಕೂಡ ಅಷ್ಟೊಂದೇನು ಒಳ್ಳೇದಾಗಿರ್ಲಿಲ್ಲ. ರಸಿಕ್ ಅವ್ರನ್ನು ಬಿಡ್ಬೇಕಾಗಿತ್ತು, ಆದ್ರೆ ಏನ್ ಮಾಡ್ಲಿಕ್ಕೂ ಬರಲ್ಲ. ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅಲ್ಲಿ ಏನ್ ಮಾಡ್ಲಿಕ್ಕೂ ಬರಲ್ಲ. ಫಸ್ಟ್ ಅಲ್ಲಿ ರಿಲೀಸ್ ಆಗಿದ್ದಾರೆ ಇಲ್ಲಿ ಲಿವಿಂಗ್ಸ್ಟೋನ್ ಅವರು ಅಂತಾನೆ ಹೇಳ್ಬೋದು. ಲಿವಿಂಗ್ಸ್ಟೋನ್ ಅವರು. ಸೆಕೆಂಡ್ ಅಲ್ಲಿ ಬರ್ತಾರೆ ಟೀಮ್ ಸೈಫರ್ಟ್ ಅವರು, ವಿಕೆಟ್ ಕೀಪರ್ ಇವರು, ನ್ಯೂಜಿಲೆಂಡ್ ಅವರು. ಇವರು ಕೂಡ ರಿಲೀಸ್ ಆಗಿರೋದು. ಇವ್ರದ್ದು ಕೂಡ ಅಷ್ಟೊಂದೇನು ಹೋದ ಸೀಸನ್ ನನ್ನ ಪ್ರಕಾರ ಚಾನ್ಸಸ್ ಕ್ರಿಯೇಟ್ ಆಗಿದೆ ಕಡಿಮೆ. ಒಂದ್ 2 ಮ್ಯಾಚ್ ಅಲ್ಲಿ ಚಾನ್ಸಸ್ ಕ್ರಿಯೇಟ್ ಆಗಿದೆ ಅಷ್ಟೇ ಬಿಟ್ಟು ಮತ್ತೆ ಎಲ್ಲೂ ಕೂಡ ಚಾನ್ಸಸ್ ಕ್ರಿಯೇಟ್ ಆಗ್ಲಿಲ್ಲ. ಒಂದು ಮ್ಯಾಚ್ ನನ್ನ ಪ್ರಕಾರ ಆಟ ಆಡಿರೋದು. ನೆಕ್ಸ್ಟ್ ಅಲ್ಲಿ ಹೋಗೋದಾದ್ರೆ ಬ್ಲೆಸ್ಸಿಂಗ್ ಮುಜರ್ಬಾನಿ, ಎಸ್ ಜಿಂಬಾಬ್ವೆ ಫಾಸ್ಟ್ ಬೌಲರ್. ಇವರು ಕೂಡ ರಿಲೀಸ್ ಆಗಿರೋದು. ರಿಪ್ಲೇಸ್ಮೆಂಟ್ ಆಗಿ ಬಂದಿದ್ರು, ಅದೇ ರೀತಿಯಾಗಿ ರಿಲೀಸ್ ಆಗಿದ್ದಾರೆ. ನಮ್ಮ ಆರ್ ಸಿ ಬಿ 3ನೇ ಪ್ಲೇಯರ್ ಹಾಕೊಂಡು 4ನೇ ಪ್ಲೇಯರ್ ಹಾಕೊಂಡು ಸ್ವಸ್ತಿಕ್ ಚಿಕ್ಕಾರ. ಯಾಕೆ ಸ್ವಸ್ತಿಕ್ ಚಿಕ್ಕಾರ ಅವ್ರನ್ನ ರಿಲೀಸ್ ಮಾಡಿದಾರೆ ಅಂತ ಗೊತ್ತಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ನನ್ನ ಪ್ರಕಾರ ಕಮ್ಮಿ ಲಕ್ಷದಲ್ಲೇ ನನ್ನ ಪ್ರಕಾರ ಸಿಕ್ಕದು ಸ್ವಸ್ತಿಕ್ ಚಿಕ್ಕಾರ ಅವರು ಅಂತ ಅನಿಸ್ತಾ ಇದ್ದು, ಬೇಸ್ ಪ್ರೈಸ್ ಅಲ್ಲಿ ನನ್ನ ಪ್ರಕಾರ. ಇವ್ರನ್ನ ಯಾಕೆ ನನ್ನ ಪ್ರಕಾರ ಹೋದ ಸೀಸನ್ ನಲ್ಲಿ ಚಾನ್ಸಸ್ ಕ್ರಿಯೇಟ್ ಆಗ್ಲಿ ಅಂತ ಹೇಳ್ಕೊಂಡು ಏನಾದ್ರು ಬಿಟ್ಟು ಆಪ್ಷನ್ ಇಂದ ಬೇರೆ ಪ್ಲೇಯರ್ ನ ತೆಗೆದುಕೊಳ್ತಾರೋ ಅಥವಾ ಇವ್ರನ್ನ ತೆಗೆದುಕೊಳ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮ ಆರ್ ಸಿ ಬಿ ಇವ್ರಿಗೆ ಚಾನ್ಸಸ್ ಕೊಟ್ಟಿಲ್ಲ. ಯಾಕೆ ಬಿಡ್ಬೇಕಾಗಿತ್ತು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರೋದು. ಇವ್ರನ್ನೆಲ್ಲ ಇಟ್ಕೊಳ್ಬೇಕಾಯ್ತು. ರಸಿಕ್ ಸಲಾಮ್ದವ್ರು ಇಂಥವ್ರನ್ನ ಒಬ್ಬರನ್ನ ಬಿಟ್ಟರೆ ಸಾಕಾಯ್ತು. ಲಿವಿಂಗ್ಸ್ಟೋನ್ ಅಥವಾ ರಸಿಕ್ ಸಲಾಮ್ದವ್ರು, ಟೀಮ್ ಸೈಪಟ್ಟು ಇಲ್ಲಿ ಮುಜರ್ಬಾನಿ, ಇವ್ರು ಇಷ್ಟು ಜನರನ್ನ ಬಿಟ್ಟರೆ ಸಾಕಾಯ್ತು. ಲುಂಗಿ ಅಂಗಿಡಿ ಅಂತವ್ರನ್ನ. ಅದೇ ರೀತಿಯಾಗಿ ಏನ್ 5ನೇದಾಗಿ ಬಿಟ್ಟಿದ್ದಾರೆ ಮಯಾಂಕ್ ಅಗರ್ವಾಲ್ ಅವರು. ಮಯಾಂಕ್ ಅಗರ್ವಾಲ್ ಏನಪ್ಪಾ ಅಂತ ಹೇಳಿದ್ರೆ ರಿಪ್ಲೇಸ್ಮೆಂಟ್ ಆಗಿ ಬಂದಿರೋದ್ರಿಂದ ಇವ್ರನ್ನ ಬಿಡ್ಲೇಬೇಕಾಗತ್ತೆ. ಏನಾದ್ರು ಫಸ್ಟ್ ಆಪ್ಷನ್ ಅಲ್ಲಿ ಸ್ಟಾರ್ಟಿಂಗ್ ಪರ್ಚೇಸ್ ಆಗೋದು ಅದೇ ಇಟ್ಕೊಳ್ಬೋದಾಯ್ತು. ಮಯಾಂಕ್ ಅಗರ್ವಾಲ್ ಅವ್ರನ್ನು ಕೂಡ ಬಿಟ್ಟಿರೋದು. ಅದೇ ರೀತಿ ಮನೋಜ್ ಬಾಂಡಿಗೆ ಅವ್ರನ್ನು ಕೂಡ ಬೇಸ್ ಪ್ರೈಸ್ 30 ಲಕ್ಷಕ್ಕೆಲ್ಲ ಪರ್ಚೇಸ್ ಮಾಡಿದ್ರು. ಮತ್ತೆ ಅವ್ರನ್ನ ರಿಟರ್ನ್ ಅಲ್ಲಿ ಮತ್ತೆ ಪರ್ಚೇಸ್ ಮಾಡುದು, ರಿಟರ್ನ್ ಯಾಕೆ ರಿಲೀಸ್ ಮಾಡ್ಬೇಕಾಯ್ತು ಅಂತ ಅನಿಸ್ತಾ ಇರೋದು. ಸ್ವಸ್ತಿಕ್ ಚಿಕ್ಕರಣ್, ಮನೋಜ್ ಬಾಂಡಿಗೆ ಇದು ಇಬ್ರನ್ನ ನನ್ನ ಪ್ರಕಾರ ರಿಟರ್ನ್ ಮಾಡ್ಬೇಕಾಯ್ತು ನಮ್ಮ ಆರ್ ಸಿ ಬಿ. ಮೋಹಿತ್ ರಾತ್ರಿ ಅವರು ಅಂಡ್ ಲುಂಗಿ ಅಂಗಿಡೆ ಆಸ್ ಯೂಸ್ವಲ್ ಅವ್ರ ಎಕ್ಸ್ಪೆಕ್ಟೇಷನ್ ಇತ್ತು. ಇವರು 100% ರಿಲೀಸ್ ಆಗ್ತಾರೆ ಲುಂಗಿ ಅಂಗಿಡಿ ಅವರಂತ. ಅದೇ ರೀತಿಯಾಗಿ ರಿಲೀಸ್ ಆಗಿರುತ್ತೆ. ಇವಾಗ ನಮ್ಮ ಆರ್ ಸಿ ಬಿ ಒಟ್ಟು ಟೋಟಲ್ ಹಾಕೊಂಡು 2 ಸ್ಲಾಟ್ ರಿಮೇನ್ ಹಾಕೊಂಡಿರೋದು. ಓವರ್ಸೀಸ್ ಸ್ಲಾಟ್ ಗಳು 2 ಸ್ಲಾಟ್ ರಿಮೇನ್ ಹಾಕೊಂಡಿರೋದು. ಇದರಲ್ಲಿ ನಮ್ಮ ಪ್ರಕಾರ ಒಂದು ಒಳ್ಳೆ ಬೆಸ್ಟ್ ಕಮ್ ಆಲ್ರೌಂಡರ್ ನನ್ನ ಪ್ರಕಾರ ಯಾರ ಕಡೆ ಟಾರ್ಗೆಟ್ ಹೋಗ್ತಾರೋ ಗೊತ್ತಿಲ್ಲ, ಒಳ್ಳೆ ಆಲ್ರೌಂಡರ್ ಕಡೆಗೆ. ನೆಕ್ಸ್ಟ್ ಅಲ್ಲಿ ಒಬ್ಬ ಒಳ್ಳೆ ಜೆನ್ಯೂನ್ ಬೌಲರ್ ಬೇಕಾಗತ್ತೆ ಅಂತಾನೆ ಹೇಳ್ಬೋದಾಗಿದೆ. ಯಾರ ಕಡೆ ಟಾರ್ಗೆಟ್ ಹೋಗ್ತಾ 2 ಓವರ್ಸ್ ಸ್ಲಾಟ್ ಅಲ್ಲಿರೋದು. ಅದೇ ರೀತಿಯ ಪರ್ಸ್ ರಿಮೇನ್ ಹಾಕೊಂಡಿರುತ್ತೆ 16.4 crore, ಅಂದ್ರೆ 16,40,00,000 ನಮ್ಮ ಆರ್ ಸಿ ಬಿ ಈ ಆಪ್ಷನ್ಗೆ ಇಟ್ಕೊಂಡು ಹೋಗುತ್ತೆ ಅಂತಾನೆ ಹೇಳ್ಬೋದಾಗಿದೆ. ಸ್ವಲ್ಪ ಕಮ್ಮಿನೇ ಬಜೆಟ್ ಆಯ್ತು. ಏನಾದ್ರು ಇಲ್ಲಿ ಇವ್ರು ಇಷ್ಟು ಜನ ಬಿಟ್ಟಾಕಿ ಒಂದು ರಸಿಕ್ ಸಲಾಮ್ದಾರ್ ಒಂದು 20+ ಕೋಟಿ ನಮ್ಮ ಆರ್ ಸಿ ಬಿ ಇಟ್ಕೊಂಡು ಹೋಗ್ತಾ ಇತ್ತು. ಬ್ಯಾಡ್ ಲಕ್ ಏನ್ ಮಾಡ್ಲಿಕ್ಕೆ ಬರಲ್ಲ. ನಮ್ಮ ಆರ್ ಸಿ ಬಿ ಮೇನ್ ಹಾಕೊಂಡು ರಸಿಕ್ ಸಲಾಮ್ದಾರ್ನ ಒಂದು ರಿಲೀಸ್ ಮಾಡ್ಬೇಕಾಗಿತ್ತು. ಅದೇ ರೀತಿ ಸ್ವಸ್ತಿಕ್ ಚಿಕ್ಕರಣ್, ಮನೋಜ್ ಪಾಂಡೆ ಇವ್ರಿಬ್ರನ್ನ ರಿಟರ್ನ್ ಮಾಡ್ಬೇಕಾಯ್ತು ನಮ್ಮ ಆರ್ ಸಿ ಬಿ. ಇದೊಂದು ಬಿಗ್ ಮಿಸ್ಟೇಕ್ ಮಾಡಿರೋದು. ನೋಡು ಆಪ್ಷನ್ ಒಳ್ಳೆ ತಲೆನ ಇಟ್ಕೊಂಡು ನಮ್ಮ ಆರ್ ಸಿ ಬಿ ಆಪ್ಷನ್ ಮಾಡತ್ತೆ ಅಂತ ಅನಿಸ್ತಾ ಇದ್ರು. ಯಾರ್ಯಾರನ್ನ
ಮತ್ತೆ ಆಕ್ಷನ್ ಅಲ್ಲಿ ಬೈ ಮಾಡತ್ತೆ ನಮ್ಮ RCB. ಅದೇ ರೀತಿಯಾಗಿ ಇವರು ಟೀಮ್ ನೋಡ್ತಿದ್ರೆ ಆಸ್ ಯೂಶುವಲ್ ಎಲ್ಲ ಪ್ಲಾನ್ಸ್ ತಕ್ಕಾಗೆ ನಮ್ಮ RCB ರಿಟರ್ನ್ ಮಾಡಿರೋದು, ಏನು ಕೂಡ ಇಲ್ಲಿ ಕನಿ ಮುಲಾಜಿಲ್ದೆ. ನೋಡುವ ಇದಿಷ್ಟು ನಮ್ಮ RCB ಈ 2026 IPL ಗೆ ಯಾರ್ಯಾವ ಪ್ಲೇಯರ್ಸ್ ಗಳನ್ನ ರಿಲೀಸ್ ಮಾಡಿ, ಅದೇ ರೀತಿ ಎಷ್ಟು ಪರ್ಸ್ ವ್ಯಾಲ್ಯೂ ಇಟ್ಕೊಂಡು ನಮ್ಮ RCB ಆಪ್ಷನ್ ಗೆ ಹೋಗುತ್ತೆ ಅನ್ನೋದನ್ನ ತಿಳಿಸ್ಕೊಳಕ್ಕೆ ಈ ವಿಡಿಯೋ ಮಾಡಿರೋದು. ನಿಮ್ಗೆ ವಿಡಿಯೋ ಇಷ್ಟ ಕಮೆಂಟ್ ಮಾಡಿ. ನೀವು ಹೆಚ್ಚಿನ IPL ಇನ್ಫಾರ್ಮೇಶನ್ ಗೋಸ್ಕರ ಚಾನಲ್ ಮುಂದೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಿಗೋಣ ಮುಂದಿನ ವಿಡಿಯೋದಲ್ಲಿ.